ಕೊತ್ತಪಲ್ಲಿ ಗ್ರಾಮದಲ್ಲಿ ವ್ಯವಸಾಯ ಮಾಡುತ್ತಾ ಜೀವಿಸುತ್ತಿರುವ ಮಲ್ಲಿಕಾರ್ಜುನ್ ಸುಜಾತ ದಂಪತಿಗಳಿಗೆ ಅನಾಮಿಕಾ ಅನ್ನುವ ಹೆಸರಿನ ಮಗಳಿದ್ದಳು. ಡಿಗ್ರಿವರೆಗೂ ಓದಿಕೊಂಡ ಅನಾಮಿಕಳಿಗೆ ಮಿಲಿಟರಿಯಲ್ಲಿ ಸೇರಿ ದೇಶಕ್ಕೆ ಸೇವೆ ಮಾಡಬೇಕು ಅನ್ನೋದು ಆಸೆ, ಅವಳ ಕೋರಿಕೆ. ಅದಕ್ಕೆ ಬೇಕಾದ ಎಲ್ಲ ಟೆಸ್ಟ್ಗಳಲ್ಲೂ ಪಾಸಾಗಿ ಜಾಯ್ನಿಂಗ್ ಲೆಟರ್ಗಾಗಿ ಎದುರು ನೋಡ್ತಾ ಇರ್ತಾಳೆ ಅನಾಮಿಕಾ. ಪೋಸ್ಟ್ಮನ್ ರವೀಂದ್ರ ಎಲ್ಲಿ ಕಾಣಿಸಿದ್ರೆ ಅಲ್ಲಿ ಅವಳಿಗೆ ಬರಬೇಕಾದ ಜಾಯ್ನಿಂಗ್ ಲೆಟರ್ ಬಗ್ಗೆ ಕೇಳ್ತಾನೆ ಕಷ್ಟ ಕೊಡ್ತಾ ಇರ್ತಾಳೆ. ಒಂದು ದಿನ ಮನೆ ಗೇಟ್ ಹತ್ತಿರ ನಿಂತು ಪೋಸ್ಟ್ಮನ್ ರವೀಂದ್ರನ್ಗಾಗಿ ಎದುರು ನೋಡ್ತಾ ಇರ್ತಾಳೆ. ಈ ಪೋಸ್ಟ್ಮನ್ ಏನೋ ಇವತ್ತು ಇಷ್ಟೊತ್ತಾದ್ರೂ ಬರ್ಲಿಲ್ಲ, ನನಗೆ ಮಿಲಿಟರಿಯಿಂದ ಲೆಟರ್ ಬಂತಾ ಇಲ್ವಾ ಅಂತ ಹೇಗೆ ಗೊತ್ತಾಗ್ಬೇಕು ಎಂದುಕೊಳ್ಳುತ್ತಾ ಎದುರು ನೋಡ್ತಾ ಇರ್ತಾಳೆ. ಇಷ್ಟರಲ್ಲಿ ಹೊರಗೆ ಹೋದ ತಂದೆ ಮಲ್ಲಿಕಾರ್ಜುನ್ ಮನೆಗೆ ಬರುತ್ತಾನೆ. ನೀನೆಷ್ಟು ಕಾದ್ರೂ ಆ ಪೋಸ್ಟ್ ಮ್ಯಾನ್ ಬರಲ್ಲ, ನಿನಗೆ ಆ ಮಿಲಿಟರಿಯಿಂದ ಲೆಟರ್ ಕೂಡ ಬರಲ್ಲ. ಕೋಟಿಲಿಂಗದಲ್ಲಿ ಬೋಡಿಲಿಂಗ ಅನ್ನೋ ಹಾಗೆ 10,000ದಲ್ಲಿ ನೀನೊಬ್ಳು ಪಾಸ್ ಆಗಿದ್ದೀಯಾ. ಅಪ್ಪ, ಅನಾಮಿಕಳಿಗೆ ಕೋಪ ಬರ್ತಾ ಇದೆ. ನಾನು ಅವಳ ಅಪ್ಪ, ನನಗೆ 2ರಷ್ಟು ಕೋಪ ಬರುತ್ತೆ. ಆದ್ರೆ ಹೋಗಿ ಮನೆಯಲ್ಲಿ ನಿನ್ ಹೆಂಡತಿ ಮೇಲೆ ತೋರಿಸಿ ಆ 2ರಷ್ಟು ಕೋಪನ. ನೀನ್ ಹೋಗಿ ಆ ಪೋಸ್ಟ್ ಮ್ಯಾನ್ ರವೀಂದ್ರನ ಮೇಲೆ ತೋರ್ಸು ಆ ಕೋಪನ. ಆದ್ರೂ ಲೆಟರ್ ಏನೋ ಬಂದ್ರೆ ತಂದ್ಕೊಡ್ತಾನಲ್ಲ. ಪಾಪ ಎಲ್ಲಂದ್ರೆ ಅಲ್ಲಿ. ನನಗೆ ಮಿಲಿಟರಿಯಿಂದ ಲೆಟರ್ ಬಂತ ಅಂತ ಕೇಳಿ ಅವನಿಗೆ ಯಾಕೆ ತೊಂದರೆ ಕೊಡ್ತಿದ್ಯಾ? ಅದು ತೊಂದ್ರೆ ಅಂತ ನೀವ್ ಅನ್ಕೋತಾ ಇದ್ದೀರಾ, ಅದು ಎಕ್ಸೈಟ್ಮೆಂಟ್ ಅಂತ ನಾನ್ ಅಂದ್ಕೋತಾ ಇದ್ದೀನಿ. ಏನೋ ಒಂದು, ಇದುವರೆಗೂ ನೋಡಿದ್ದು ಸಾಕು. ಮನೆಗೆ ಹೋಗಿ ನಿಮ್ಮಮ್ಮನ ಹತ್ರ ಅಡಿಗೆ ಕಲ್ತ್ಕೋ. ನಾಳೆ ನಿಮ್ಮ ಅತ್ತೆ ಮನೆಯಿಂದ ನಮ್ಗೆ ಯಾವ ಮಾತು ಬರಬಾರ್ದು. ಆ ಮಾತು ಕೇಳಿ ಅನಾಮಿಕಾ ಏನು ಮಾತನಾಡದೆ ಕೋಪದಿಂದ ಒಳಗಡೆ ಹೋಗುತ್ತಾಳೆ. ಹೀಗೆ ದಿನಗಳು ಕಳೆಯುತ್ತದೆ. ಒಂದು ದಿನ ಮಲ್ಲಿಕಾರ್ಜುನ್ ಮನೆಗೆ ಅವನ ಸ್ನೇಹಿತನಾದ ಮಹೇಂದ್ರ ಬರುತ್ತಾನೆ. ಮಾತುಗಳು ಫಲಹಾರ ನಡೆದ ನಂತರ, ಅನಾಮಿಕಳಿಗೆ ಒಂದು ಒಳ್ಳೆ ಸಂಬಂಧ ತಂದಿದ್ದೀನಿ. ಇಲ್ಲಿ ನೀನು ನನಗೆ ಎಷ್ಟು ಮುಖ್ಯವೋ ಹಾಗೆ ನನಗೆ ಪ್ರಸಾದ್ ಅನ್ನೋ ಮಿತ್ರ ಕೂಡ ಅಷ್ಟೇ. ಚಿಕ್ಕ ಕುಟುಂಬ, ಚಿಂತೆ ಇಲ್ಲದ ಕುಟುಂಬ. ಪ್ರಸಾದ್ಗೆ ಶಾರದಳ ಜೊತೆ ಮದುವೆಯಾದ ನಂತರ ಬಹಳ ವರ್ಷಕ್ಕೆ ಮಗ ಹುಟ್ಟಿದ್ದಾನೆ. ತುಂಬಾ ಓದ್ಕೊಂಡಿದ್ದಾನೆ, ಒಳ್ಳೆ ಉದ್ಯೋಗ, ಸಂಬಳ ಚೆನ್ನಾಗಿದೆ. ನಮ್ಮ ಅನಾಮಿಕಳಿಗೆ ಜೋಡಿ ಚೆನ್ನಾಗಿರುತ್ತೆ ಎಂದು ಶಾರದಾ ಪ್ರಸಾದ್ ರಮೇಶರ ಬಗ್ಗೆ ಹೇಳುತ್ತಾನೆ. ಮಲ್ಲಿಕಾರ್ಜುನ್ಗೆ ಮಹೇಂದ್ರನ ಮಾತಿನಲ್ಲಿರುವ ನಿಜಾಯಿತಿ ಅರ್ಥವಾಗುತ್ತದೆ. ಒಂದು ದಿನ ಅನಾಮಿಕ ರಮೇಶರಿಗೆ ಹೆಣ್ಣು ನೋಡುವುದು ಮಾಡುತ್ತಾರೆ. ರಮೇಶನಿಗೆ ಅನಾಮಿಕ ಬಹಳ ಹಿಡಿಸುತ್ತಾಳೆ. ರಮೇಶನಿಗೆ ಹೇಗಾದರೂ ಅನಾಮಿಕ ತನ್ನ ಆಸೆ, ತನ್ನ ಕೋರಿಕೆಯಾದ ಮಿಲಿಟರಿ ಬಗ್ಗೆ ಹೇಳಬೇಕು ಅನ್ಕೋತಾಳೆ. ಆದರೆ ಸಮಯ ಸಿಕ್ಕುವುದಿಲ್ಲ. ಇಬ್ಬರು ಜಾತಕ ಸೇರಿದ್ದರಿಂದ ರಮೇಶ ಅನಾಮಿಕಳಿಗೆ ಮದುವೆ ನಡೆಯುತ್ತದೆ. ಬೀಳ್ಕೊಡುಗೆ ಸಮಯದಲ್ಲೇ ಅನಾಮಿಕ ದುಃಖ ಪಡುತ್ತಾ ಹೀಗನ್ನುತ್ತಾಳೆ. ಅಪ್ಪ, ನಾನು ನಿಮ್ಮ ಹತ್ರ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ನಿಜ ಹೇಳಿ. ನಿಮ್ಮ ಆಶೆ, ನಿಮ್ಮ ಕೋರಿಕೆ ಏನಪ್ಪ? ನಿನಗೆ ಯಾವ ಕಷ್ಟವೂ ಬಾರದಂತೆ ನೋಡ್ಕೋಬೇಕು ಅನ್ನೋದೇ ನನ್ನ ಆಸೆ ಅಮ್ಮ. ಇನ್ನು ನನ್ನ ಕೋರಿಕೆ ಅಂದ್ರೆ ಒಂದು ಒಳ್ಳೆ ಕುಟುಂಬ ನೋಡಿ ನಿನ್ನನ್ನ ಸೊಸೆಯಾಗಿ ಕಳಿಸ್ಬೇಕು ಅನ್ನೋದೇ ತಾಯಿ. ನೀನು ಮಾತ್ರ ನಿನ್ನ ಆಸೆ ಕೋರಿಕೆ ತೀರಿಸಿಕೊಂಡು ಸಂತೋಷವಾಗಿದ್ಯಾ. ನನ್ನ ಆಸೆ ಕೋರಿಕೆ ತೀರಿಸದೆ ಯಾಕಪ್ಪ ನನ್ನ ಈ ಮದುವೆ ಬಂಧನದಲ್ಲಿ ಬೀಳಿಸ್ದೆ ಎಂದು ಅಳುತ್ತಾ ಮಗಳು ಅನಾಮಿಕ ಕಾರು ಹತ್ತಿ ಅಲ್ಲಿಂದ ಹೋಗುತ್ತಿದ್ದರೆ ಆಗ ಮಲ್ಲಿಕಾರ್ಜುನ ಕಣ್ಣಿನಿಂದ ಕಣ್ಣೀರು ಬರುತ್ತದೆ. ಭವಿಷ್ಯ ಅನಾಮಿಕ ಆ ಥರ ತನ್ನ ತಂದೆಯನ್ನು ನೋಡಿದ್ದರೆ ಅತ್ತೆ ಮನೆಗೆ ಹೋಗುತ್ತಿರಲಿಲ್ಲವೇನೋ. ಕಾಲ ನಡೆಯುತ್ತಿದ್ದ ಗೊಂಬೆ ಆದ್ದರಿಂದ ನಾವು ಹೇಗೆ ನಡೆಯುತ್ತೋ ಹಾಗೆ ನಡಿಬೇಕು. ಸರಿ, ಅನಾಮಿಕ ಅತ್ತೆ ಮನೆಯಲ್ಲಿ ಕಾಲಿಡುತ್ತಾಳೆ. ಅತ್ತೆ ಶಾರದಾ ಹೇಳಿದ ಹಾಗೆ ಎಲ್ಲ ಕೆಲಸವನ್ನು ಮಾಡುತ್ತಿರುತ್ತಾಳೆ ಅನಾಮಿಕ. ಶಾರದಾ ಕೂಡ ಮಗಳಿಲ್ಲದ ಲೋಪವನ್ನು ಸೊಸೆಯಲ್ಲಿ ನೋಡಿಕೊಂಡು ಸಂತೋಷ ಪಡುತ್ತಾ ಇರುತ್ತಾಳೆ. ಒಂದು ದಿನ ಮಿಲಿಟರಿಯಿಂದ ಅನಾಮಿಕಳಿಗೆ ಜಾಯ್ನಿಂಗ್ ಲೆಟರ್ ಬರುತ್ತದೆ. ಅದನ್ನು ನೋಡಿ ಆ ಲೆಟರ್ ತೆಗೆದುಕೊಂಡು ಮಲ್ಲಿಕಾರ್ಜುನ್ ಮಗಳು ಅನಾಮಿಕಳ ಹತ್ತಿರ ಬರ್ತಾನೆ. ಆ ಸಮಯದಲ್ಲಿ ಶಾರದಾ ಮಾತ್ರ ಮನೆಯಲ್ಲಿರುತ್ತಾಳೆ. ಒಳಿತು ಕೆಡುಕು ಮಾತನಾಡಿದ ನಂತರ ಆ ಲೆಟರ್ ತೆಗೆದು ಶಾರದಾಳ ಕೈಗೆ ಕೊಡುತ್ತಾನೆ. ಶಾರದಾ ಲೆಟರ್ ಬಗ್ಗೆ ಕೇಳ್ತಾಳೆ. ಆಗ ಮಲ್ಲಿಕಾರ್ಜುನ ವಿಷಯವೆಲ್ಲ ಹೇಳ್ತಾನೆ. ಅದರಿಂದ ಶಾರದಾ ಕೋಪದಿಂದ ಆ ಲೆಟರ್ ಅನ್ನು ಮಲ್ಲಿಕಾರ್ಜುನ್ ಮುಂದೆ ಹರಿದು ಹಾಕುತ್ತಾಳೆ. ದುಃಖ ಪಡುತ್ತಾ ಮಲ್ಲಿಕಾರ್ಜುನ್ ತಿರುಗಿ ಮನೆಗೆ ಹೋಗುತ್ತಾನೆ. ರಾತ್ರಿ ಊಟವಾದ ನಂತರ ರಮೇಶ್ ಸೋಫಾದಲ್ಲಿ ಕೂತುಕೊಂಡು ಟಿವಿನಲ್ಲಿ ನ್ಯೂಸ್ ನೋಡ್ತಾ ಇರ್ತಾನೆ. ಆಗ ಶಾರದಾ ರಮೇಶನಿಗೆ ಮಲ್ಲಿಕಾರ್ಜುನ್ ಬಂದ ವಿಷಯ, ಅವನು ತಂದ ಲೆಟರ್ ವಿಷಯ ತಿಳಿಸುತ್ತಾಳೆ. ಅದು ಕೇಳಿ ರಮೇಶ್ ಅನಾಮಿಕಳ ಹತ್ರ ಹೋಗುತ್ತಾನೆ. ಹೌದು ರೀ, ಮಿಲಿಟರಿನಲ್ಲಿ ಜಾಯ್ನ್ ಆಗಿ ದೇಶ ಸೇವೆ ಮಾಡ್ಬೇಕನ್ನೋದೇ ನನ್ನ ಕನಸು, ನನ್ನ ಆಶಯ ಕೂಡ. ಆದರೆ ಅದು ನೀವು ಹಾಕಿದ 3 ಗಂಟಿನ ಬಂಧನದಲ್ಲಿ ಬಿದ್ದು ಹೋಯಿತು. ನೋಡ ಅನಾಮಿಕಾ, ನನ್ನ ಸೊಸೆ ಮಿಲಿಟರಿನಲ್ಲಿ ಸೇರೋದು ನಾನು ಒಪ್ಕೊಳ್ಳಲ್ಲ. ಮದುವೆನ ಕೈ ಕೋಳ ಅಂದ್ಕೋತೀಯೋ ಜೈಲ್ ಅಂದ್ಕೋತೀಯೋ ಅದು ನಿನ್ನಿಷ್ಟ. ಇನ್ನು ನೀನು ಮಿಲಿಟರಿ ಜವಾನ್ ಅನ್ನೋದು ಮರ್ತು ಹೋಗಿ ಒಳ್ಳೆ ಹೆಂಡತಿಯಾಗಿ ಬದುಕು ಸೊಸೆ. ಇನ್ನು ನೀನು ಒಳ್ಳೆ ಸೊಸೆಯಾಗಿ, ಒಳ್ಳೆ ಹೆಂಡತಿಯಾಗಿ ಮಾತೃತ್ವವನ್ನು ಹಂಚಿ ಬುದ್ಧಿವಂತೆಯಾಗಿರ್ಬೇಕು. ಆ ವಿಷಯದಲ್ಲಿ ಮುಂದಡುಗೆ ಇಡಬೇಕು ಅಷ್ಟೇ ಎಂದು ಶಾರದಾ ಕೋಪದಿಂದ ಹೇಳುತ್ತಾಳೆ. ಆ ಮಾತು ಹಿಡಿಸದ ಅನಾಮಿಕಾ ಮಿಲಿಟರಿ ಮೇಲಿನ ಮೋಹದಿಂದ ಒಂದು ಅರ್ಧರಾತ್ರಿ ಮನೆಯಿಂದ ಓಡಿ ಹೋಗುತ್ತಾಳೆ.
ಈ ವಿಷಯ ಎಲ್ಲ ಊರೆಲ್ಲ ತಿಳಿದು ಹೋಗುತ್ತದೆ. ಶಾರದಳ ಮರ್ಯಾದೆ ಎಲ್ಲ ಹೋಗುತ್ತದೆ. ಶಾರದಾ ಪ್ರಸಾದರು ಮಲ್ಲಿಕಾರ್ಜುನ್ ಮನೆ ಬಂದು ಗಲಾಟೆ ಮಾಡುತ್ತಾರೆ. ವಾರ ಕಳೆಯುವುದರೊಳಗೆ ಜೀವಿತದಲ್ಲಿ ಯಾವ ಆಶಯ ಇಲ್ಲದ ಸುಮತಿಯ ಜೊತೆ ರಮೇಶನ 2ನೇ ಮದುವೆ ಮಾಡುತ್ತಾರೆ. ಇನ್ನು ಅವರ ಸಂಸಾರವು ಅನ್ಯೋನ್ಯವಾಗಿ ನಡೆಯುತ್ತಿರುತ್ತದೆ. 2 ವರ್ಷ ಕಳೆದ ನಂತರ ಮಿಲಿಟರಿ ಜವಾನ್ ಆಗಿ ಮಾಡುತ್ತಿರುವ ಅನಾಮಿಕಳಿಗೆ 2 ತಿಂಗಳ ಲೀವ್ ದೊರಕುತ್ತದೆ. ಅದರಿಂದ ತನ್ನ ಅತ್ತೆ ಮನೆಗೆ ಬರುತ್ತಾಳೆ. ಅಲ್ಲಿ ಯಾರೂ ಮಾತಾಡೋದಿಲ್ಲ. ಶಾರದಾ ಮಾತ್ರ ಹೇಳಲಾರದಷ್ಟು ಬೈಗುಳ ಬೈಯುತ್ತಾಳೆ. ಆಗ ಅನಾಮಿಕಾ ದುಃಖ ಪಡ್ತಾಳೆ. ಅತ್ತೆ, ನೀವು ಇಲ್ಲಿ ನೆಮ್ಮದಿಯಾಗಿ ಉಸಿರೆಳೆದುಕೊಂಡು ಪ್ರಶಾಂತವಾಗಿ ನಿದ್ದೆ ಮಾಡ್ತಾ ಇದ್ದಾರಾ ಅಂದ್ರೆ ಅದಕ್ಕೆ ಕಾರಣ ಅಲ್ಲಿ ನಾವು ನಿದ್ದೆ ಇಲ್ಲದೆ ಕಾವಲು ಕಾಯ್ತಾ ಇದ್ದೇವೆ. ಅದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಇನ್ನು ದೇಶ ಅಂದ್ರೆ ನೀನು, ನಿನ್ ಗಂಡ, ನಿನ್ ಮಗ, ನಿನ್ ಸೊಸೆ, ನಿನ್ ಮೊಮ್ಮಕ್ಕಳಷ್ಟೇ ಅಲ್ಲ. ದೇಶ ಅಂದ್ರೆ ನಮ್ಮ 5 ಬೆರಳಿನಂಥದ್ದು. ಹೆಬ್ಬೆಟ್ಟಿಲ್ಲದೆ ಯಾವ ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಲ್ಲ. ಜವಾನ್ ಇಲ್ಲದಿದ್ದರೆ ದೇಶ ಬದುಕೋದು ಕೂಡ ಅಷ್ಟೇ ನರಕವಾಗಿರುತ್ತೆ. ಜೈ ಹಿಂದ್ ಎಂದು ಹೇಳಿ ತನ್ನ ತಾಯಿ ತಂದೆ ಹತ್ತಿರ ಹೊರಡುತ್ತಾಳೆ. ಅತ್ತೆ ಮನೆಗೆ ಹೋದ್ರೆ ಮಾತನಾಡಿಸದೆ ಬಾಯಿಗೆ ಬಂದ ಹಾಗೆ ಬೈದು ಕಳಿಸಿದ್ರು. ಈಗ ಮನೆಗೆ ಹೋದ್ರೆ ಅಪ್ಪ ಏನಂತಾರೋ ಎಂದು ಭಯದಿಂದನೇ ತನ್ನ ತವರಿಗೆ ಹೋಗುತ್ತಾಳೆ. ತಾಯಿ ತಂದೆಯರು ಮಗಳು ಅನಾಮಿಕಳನ್ನು ನೋಡಿ ಕಣ್ಣೀರು ಹಾಕುತ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಮಲ್ಲಿಕಾರ್ಜುನ್ ಎಚ್ಚೆತ್ತುಕೊಳ್ಳುತ್ತಾನೆ. ನಿನ್ನನ್ನು ನೋಡ್ತಾ ಇದ್ರೆ ನನಗೆ ಬಹಳ ಸಂತೋಷವಾಗಿ ಗರ್ವವಾಗಿದೆ ತಾಯಿ. ನಿನ್ನಲ್ಲಿ ನಿನ್ನ ಆಸೆ, ನಿನ್ನ ಛಲವನ್ನು ನೋಡ್ತಾ ಇದ್ರೆ ಬಹಳ ಗರ್ವವೆನಿಸುತ್ತದೆ. ನಾನು ನನ್ನ ಆಸೆ ಕೋರಿಕೆ ತೀರಿಸಿಕೊಂಡ ಹಾಗೆ ನೀನು ಕೂಡ ನಿನ್ನ ಆಸೆ ಕೋರಿಕೆಯನ್ನ ತೀರಿಸಿಕೊಂಡೆ ಅಲ್ಲ ತಾಯಿ. ಮನಸಾರೆ ನಾನು ನಿನಗೆ ಸಲ್ಯೂಟ್ ಮಾಡ್ತಾ ಇದ್ದೀನಿ ತಾಯಿ ಎಂದು ತಂದೆ ಮಲ್ಲಿಕಾರ್ಜುನ್ ಅನಾಮಿಕಳಿಗೆ ಸಲ್ಯೂಟ್ ಮಾಡುತ್ತಾನೆ. ಅದು ನೋಡಿದ ಅನಾಮಿಕಾ ಎಷ್ಟೋ ಸಂತೋಷ ಪಡುತ್ತಾಳೆ. ಕೆಲವು ದಿನಗಳು ಕಳೆದ ನಂತರ ಶಾರದಳ ಮನೆಯಲ್ಲಿ ಬೀರುವನಲ್ಲಿಟ್ಟಿದ್ದ ಒಡವೆ, ದುಡ್ಡಿನ ಸಮೇತ ಬೆಲೆ ಬಾಳುವ ಸೀರೆಗಳೊಂದಿಗೆ 2ನೇ ಸೊಸೆ ಸುಮತಿ ಕೂಡ ಕಾಣಲಾರದೆ ಹೋಗುತ್ತಾಳೆ. ಏನು ಮಾಡಲು ಅರ್ಥವಾಗದೆ ಶಾರದಾ ಪ್ರಸಾದ್ ರಮೇಶರು ತಲೆ ಹಿಡಿದುಕೊಳ್ಳುತ್ತಾರೆ. ಒಂದೂರಿನಲ್ಲಿ ಶಾರದಾ ಅನಾಮಿಕಾ ಅನ್ನುವ ಅತ್ತೆ ಸೊಸೆಯರಿದ್ದರು. ಅತ್ತೆ ಮಾಡುವ ಕೆಲಸಗಳು ಅನಾಮಿಕಳಿಗೆ ಹಿಡಿಸುತ್ತಿರಲಿಲ್ಲ. ತನ್ನ ಅತ್ತೆ ಶಾರದಳಿಗೆ ಅನಾಮಿಕಾ ಬುದ್ಧಿ ಹೇಳಬೇಕು ಅನ್ಕೋತಾಳೆ. ಆದರೆ ಆ ಊರಿಗೆ ಶಾರದಳೆ ಹಿರಿಯ ಮನುಷ್ಯಳಾಗಿದ್ದರಿಂದ ಅನಾಮಿಕಾ ಏನು ಮಾಡಲಾರದೆ ಸುಮ್ಮನಿರ್ತಾಳೆ. ಹಾಗೆ ಒಂದು ದಿನ ಆ ಮನೆಗೆ ಪಕ್ಕದಲ್ಲಿರೋ ಪಾರಿಜಾತ ಬರ್ತಾಳೆ. ಅನಾಮಿಕಾ ಪಾರಿಜಾತಳ ಹತ್ರ ಹೀಗಂತಾಳೆ, ಇಲ್ಲಿ ನೋಡು ಪಾರಿಜಾತಕ್ಕ, ನಮ್ಮ ಅತ್ತೆ ನಮ್ಮ ಮಾತು ಕೇಳಬೇಕು ಅಂದ್ರೆ ಏನ್ ಮಾಡ್ಬೇಕು? ಅರೆ, ಅದು ನನಗೆ ಅರ್ಥವಾಗ್ದೆ ಅಲ್ವೇ ನಾನು ಹೀಗಿದ್ದೀನಿ. ನಾನು ನಮ್ಮ ಅತ್ತೆಗೆ ಇಡಿಸುವ ಕೆಲಸ ಮಾಡ್ತಾ ಇದ್ರು ಸರಿ, ಆಕೆ ಬಾಯಿಗೆ ಬೀಗ ಹಾಕ್ಲಾರ್ದೆ ಹೋಗ್ತಾ ಇದ್ದೀನಿ. ನಮ್ಮನೆ ಪರಿಸ್ಥಿತಿ ಕೂಡ ಹಾಗೇನೇ ಇದೆ. ಯಾವಾಗ ನೋಡಿದ್ರು ನನ್ನನ್ನ ಅವಳ ಹಿಡಿತದಲ್ಲೇ ಹಿಡ್ಕೋಬೇಕು ಅಂತ ನೋಡ್ತಾಳೆ. ನನ್ನ ಗಂಡ ಕೂಡ ಈ ವಿಷಯದಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ. ನಿನ್ ವಿಷಯ ನೋಡಿದ್ರೆ ನನಗೆ ಪಾಪ ಅನ್ಸುತ್ತೆ. ನಿಮ್ಮ ಅತ್ತೆನ ಹಿಡಿತದಲ್ಲಿ ತರಬೇಕು ಅಂದ್ರೆ ಒಂದ್ ಕೆಲಸ ಮಾಡ್ಬೇಕು. ಈ ಸಲ ವಿನಾಯಕ ಚೌತಿ ಬರುತ್ತಲ್ಲ, ಆ ಹಬ್ಬಕ್ಕೆ ಲಡ್ಡು ಹರಾಜಾಗ್ತಾರಲ್ಲ, ಪ್ರತಿ ಸಲ ನಿಮ್ಮತ್ತನೆ ಆ ಲಡ್ಡುನ ಸ್ವಂತ ಮಾಡ್ಕೋತಾಳೆ. ಆದ್ರೆ ನಿಮ್ಮತ್ತೆಗೆ ಪೋಟಿಯಾಗಿ ನೀನು ಕೂಡ ಹರಾಜ್ ಗೆಲ್ಲು. ಆಗ ಎಲ್ರ ಮುಂದೆ ನಿಮ್ಮತ್ತೆಗೆ ಮಾನ ಹೋಗುತ್ತೆ. ಹಾಗೆ ಮಾಡಿದ್ರೆ ನಮ್ಮತ್ತೆ ನನ್ನನ್ನ ಮನೇಲಿ ಇರೋಕ್ ಬಿಡಲ್ಲ. ಹಾಸಿಗೆ ಪೆಟ್ಟಿಗೆ ಸೇರಿಸ್ಕೊಂಡು ನಾನು ಈ ಮನೆ ಬಿಡ್ಬೇಕಾಗತ್ತೆ. ಸರಿ, ತುಂಬಾ ಆಲೋಚಿಸು. ನಿಮ್ಮ ಅತ್ತೆನ ನೀನು ಎಲ್ರ ಮುಂದೆ ಸೋಲ್ಸಿದ್ರೆ ಆಕೆ ಗರ್ವ ಹೋಗುತ್ತೆ. ನೀನು ಗೆದ್ದ ನಂತರ ನಿಮ್ಮ ಅತ್ತೆ ಮೇಲೆ ಕೋಪದಿಂದ ಇರುವರೆಲ್ಲ ನಿನಗೆ ಜೈ ಜೈ ಹೊಡಿತಾರೆ. ಆಗ ಇನ್ನೇನು ಮಾಡಲಾಗದೆ ನಿಮ್ಮತ್ತೆ ಬಾಯಿ ಮುಚ್ಕೊಂಡಿರ್ಲೇಬೇಕಲ್ಲ. ಅಲ್ಲ ಇಲ್ಲ ಅಂದ್ರೆ ಮಾತ್ರ ನೀನು ಶಿವಾಂಗಿ ಹಾಗೆ ಕೆರಳಿ ಬಿಡು ಎಂದು ಅನಾಮಿಕಳಿಗೆ ಪಾರಿಜಾತ ಒಂದು ಒಳ್ಳೆ ಪ್ಲಾನ್ ಕೊಡುತ್ತಾಳೆ. ಇಷ್ಟರಲ್ಲಿ ವಿನಾಯಕ ಚೌತಿ ಶುರುವಾಗುತ್ತದೆ. ಊರೆಲ್ಲ ಸಂಭ್ರಮವಾಗಿರುತ್ತದೆ. ಅನಾಮಿಕಾ, ಅನಾಮಿಕಾ, ಎಲ್ಲಿ ಸತ್ಯೆ? ಎಷ್ಟು ಸಲ ಕರಿಬೇಕು ನಿನ್ಗೆ? ಯಾವಾಗ ನೋಡಿದ್ರು ಆ ಕನ್ನಡಿಗೆ ಅಂಟ್ಕೊಂಡು ಮೇಕಪ್ ಮಾಡ್ಕೊಳ್ಳೋದು ಬಿಟ್ಟು ಇನ್ನೇನೂ ಇಲ್ಲ. ಕರಿತಾ ಇದ್ದೇನಲ್ಲ, ಬಾ. ಹೇಳಿ ಅತ್ತೆ. ಏನ್ ಮಾಡ್ತಿದ್ಯಾ? ಅಲಂಕರಿಸ್ಕೊಂಡು ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ಯಾ? ಹೊರಗೆ ನಂಗೆ ಬೇಕಾದಷ್ಟು ಕೆಲಸ ಇದೆ. ಈ ದಿನ ವಿನಾಯಕ ಪೂಜೆ ಕೂಡ ಇದೆ, ಅಲ್ಲಿಗೆ ಹೋಗ್ಬೇಕಲ್ಲ. ಅತ್ತೆ, ಈ ಸಲ ನಾನು ಪೂಜೆ ಮಾಡ್ಬೋದಾ? ಅಂದ್ರೆ ಬಹಳ ದಿನದಿಂದ ಅನ್ಕೊಂಡಿದ್ದೆ, ನನಗೆ ಅವಕಾಶ ಬರಲಿಲ್ಲ. ನಮ್ಮ ಊರಿನ ವಿನಾಯಕ ಸ್ವಾಮಿ ಪೂಜೆ ಮಾಡಬೇಕು ಅಂತ ಯಾವ ಹೆಂಗಸಿಗಿರಲ್ಲ ಹೇಳಿ. ಆದ್ರೆ ಅವಕಾಶ ನೀವು ಯಾರಿಗೂ ಕೊಡಲ್ವಲ್ಲ. ನಾನೇನು ಈ ಊರಲ್ಲಿ ಕೆಲ್ಸಕ್ಕಿಲ್ದವಳು ಹಾಗೆ ಕಾಣಿಸ್ತೀನಾ? ಈ ಊರಿಗೆ ದೊಡ್ಡವಳೆ ನಾನು. ನನ್ ಬಗ್ಗೆ ನಿಂಗೆ ಕಡಿಮೆನೆ ಗೊತ್ತು. ಇನ್ನು ಬಹಳ ತಿಳಿಬೇಕಾಗಿದೆ. ಪ್ರತಿ ಸಲ ವಿನಾಯಕ ಚೌತಿಲಿ ಲಡ್ಡುನ ಹರಾಜಲ್ಲಿ ಗೆದ್ದವರೇ ವಿನಾಯಕ ವಿಗ್ರಹಕ್ಕೆ ಪೂಜೆ ಮಾಡಬೇಕು. ನಾನೇ ಮಾಡ್ತಾ ಇದ್ದೀನಿ, ನಿಂಗೆ ಅವಕಾಶ ಬರಲ್ಲ ಬಿಡು. ನೀವು ನಾನು ಒಂದೇ ಮನೇಲಿ ಇದ್ದೀವಲ್ಲ ಅತ್ತೆ, ಒಬ್ರು ಒಂದೇ ಕುಟುಂಬ ಅಲ್ಲ, ನನ್ನ ಹತ್ರ ಮಾಡಿಸ್ಬೋದಲ್ಲ. ಏನೇ ಹುಲಿ ಬೇಕು ಒಂದೇ ಅಂತ ಹೇಗ್ ಅಂದ್ಕೊಂಡೆ? ಅದು ಎರಡು ಒಂದೇ ತರ ಇದ್ರೂನು ಅವರ ಶಕ್ತಿ ಎರಡು ಬೇರೆ ಅಲ್ಲ. ಅಂದ್ರೆ ನೀವು ಬೆಕ್ಕ ಅತ್ತೆ? ಇದೇ ಬೇಡ ಅನ್ನೋದು. ವ್ಯಂಗ್ಯಕ್ಕೇನು ಕಡಿಮೆ ಇಲ್ಲ.
ಹಾಗೆ ಅನಾಮಿಕ ಶಾರದಾ ಇಬ್ಬರು ಮಾತನಾಡಿದ ನಂತರ ಶಾರದಾ ಮನೆಯಲ್ಲಿರುವ ದುಡ್ಡು ತೆಗೆದುಕೊಂಡು ಹರಾಜಿನ ಜಾಗಕ್ಕೆ ಹೋಗುತ್ತಾಳೆ. ಅವರು ಸಂಪಾದಿಸಿದ ದುಡ್ಡೆಲ್ಲ ಈಗ ನಾಶ ಮಾಡ್ತಿದ್ದೀರಾ, ಇದು ನೀವು ಸರಿನಾ ಅತ್ತೆ? ನನ್ ಮಗ ನನ್ನ ಇಷ್ಟನೇ, ನೀನು ಮಧ್ಯದಲ್ಲಿ ಬಂದೇಳು. ನೀನೇನು ಈ ದುಡ್ಡಿನ ಬಗ್ಗೆ ಮಾತಾಡ್ತಿದ್ಯಾ? ಹೀಗೆ ಅವರು ಸಂಪಾದಿಸಿದ ದುಡ್ಡೆಲ್ಲ ನೀವು ತಗೊಂಡು ಹೋಗೋದು ನನಗೆ ಇಷ್ಟವಿಲ್ಲ ಅತ್ತೆ. ಅವರೇನೋ ನಿಮಗೇನು ಹೇಳಲ್ಲ, ಅವ್ರು ಬರೋವರೆಗೂ ನಾನು ಈ ದುಡ್ಡು ತಗೊಂಡು ಹೋಗೋದು ಬಿಡಲ್ಲ. ಅಯ್ಯೋ ಯಮ್ಮೋ, ಎಷ್ಟು ಹೆಚ್ಚಿದೆಯೇ, ನಿನಗೆ ಮಾಡ್ತೀನಿ ನೋಡು, ನಾನೇ ಹೋಗಿ ಅವ್ನು ಕರ್ಕೊಂಡ್ ಬರ್ತೀನಿ ಎಂದು ಶಾರದಾ ಬಹಳ ಕೋಪದಿಂದ ಹೊರಗೆ ಹೋಗುತ್ತಾಳೆ. ಸ್ವಲ್ಪ ಹೊತ್ತಿಗೆ ಅಲ್ಲಿಗೆ ರಮೇಶನ್ನು ಕರ್ಕೊಂಡು ಬರ್ತಾಳೆ. ರಮೇಶ್ ಬರಬರುತ್ತಾ ತನ್ನ ಹೆಂಡತಿ ಮೇಲೆ ಹೊಡಿಬೇಕು ಅಂತಾನೆ ಬರ್ತಾನೆ. ಏನೇ ಬಾಯಿ ಏರ್ತಾ ಇದೆ ಅಂತೆ? ಇಲ್ಲಿ ಇರ್ಬೇಕು ಅಂತಿದ್ಯಾ ಇಲ್ಲ ತವರಿಗೆ ಹೋಗ್ಬೇಕು ಅಂತಿದ್ಯಾ? ಇವಳಿಗೆ ಕೇಳೋರು ಯಾರಿಲ್ಲ ಅಂತ ಹೀಗೆ ಹೆಚ್ಕೊಂಡಿದ್ದಾಳೋ, ಇವಳನ್ನ ಬಿಡಬೇಡ, 4 ತದಕು. ನೀನ್ ಹೋಗಮ್ಮ, ನಾನು ಇವಳ ಕತೆ ನೋಡ್ಕೋತೀನಿ. ಹರಾಜಿನ ಸಮಯಕ್ಕೆ ತಡ ಆಗ್ತಾ ಇದೆ. ಸರಿ ಮಗು ಎಂದು ಶಾರದಾ ದುಡ್ಡು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಿದ್ದಾಗ ರಮೇಶ್ ತನ್ನ ಹೆಂಡತಿ ಮೇಲೆ ಹೊಡೆಯುತ್ತಾ ಇರ್ತಾನೆ. ಸೊಸೆನ ಹೊಡಿತಾ ಇದ್ದದನ್ನು ನೋಡಿ ಶಾರದಾ ಬಹಳ ಸಂತೋಷ ಪಡುತ್ತಾ ಆನಂದದಿಂದ ನಗುತ್ತಾಳೆ. ರಮೇಶ್ ತನ್ನ ಹೆಂಡತಿ ಮೇಲೆ ಕೋಪ ತೀರಿಸಿಕೊಂಡ ನಂತರ ಅಲ್ಲಿಂದ ಹೊರಡುತ್ತಾನೆ. ಅನಾಮಿಕಳಿಗೆ ಸಹಿಸಲಾರದಷ್ಟು ಕೋಪ ಬರುತ್ತದೆ. ಇನ್ನು ತಡ ಮಾಡದೆ ಅವಳು ಕೂಡ ಹೋಗಿ ಹರಾಜಿನಲ್ಲಿ ಪಾಲ್ಗೊಳ್ಳಬೇಕು ಅಂದ್ಕೋತಾಳೆ. ಊರೆಲ್ಲ ವಿನಾಯಕ ವಿಗ್ರಹದ ಹತ್ರ ಹರಾಜನ್ನ ನೋಡ್ತಾ ಇರ್ತಾರೆ. ಶಾರದಾ ದರ್ಜಾಗಿ ಕೂತ್ಕೊಂಡು ಎಲ್ಲರಿಗಿಂತ ಹೆಚ್ಚಾಗಿ ಹರಾಜು ಕೂಗ್ತಾ ಇರ್ತಾಳೆ. ಇಷ್ಟರಲ್ಲಿ ಅಲ್ಲಿಗೆ ಅನಾಮಿಕ ಬರ್ತಾಳೆ. ಆ ಊರಿನ ಸರ್ಪಂಚ್ ರವೀಂದ್ರ ಹರಾಜು ನಡೆಸ್ತಾ ಇರ್ತಾನೆ. ಮತ್ತೆ ಹೇಳ್ತಿದ್ದೀನಿ, ಒಂದು ಸಲ ಶಾರದಮ್ಮನವರ ರೇಟು 10,000, ಎರಡನೇ ಸಲ 10,000, ಮೂರನೇ ಸಲ 10,000. 11,000. ಅನಾಮಿಕ ಹಾಗೆ ಹೇಳಿ ಕೈ ಮೇಲೆತ್ತುವ ಹೊತ್ತಿಗೆ ಅಲ್ಲಿರುವವರೆಲ್ಲ ಶಾಕ್ ಆಗಿ ಹೋಗ್ತಾರೆ. ಶಾರದಾ ಟೆನ್ಷನ್ ಪಡ್ತಾನೆ ಇರ್ತಾಳೆ. ರವೀಂದ್ರ ಕೂಡ ಆಶ್ಚರ್ಯ ಹೋಗ್ತಾನೆ. ಇನ್ನು ಅನಾಮಿಕ 11,000 ಅಂತ ಹೇಳಿದ್ದಕ್ಕೆ ಹರಾಜನ್ನು ರವೀಂದ್ರ ಸಾಗಿಸುತ್ತಾನೆ. ಅನಾಮಿಕಮ್ಮಳ ರೇಟು 11,000, ಒಂದು ಸಲ 11,000. 20,000. ಶಾರದಮ್ಮನ ರೇಟು 20,000, 20,000. 50,000. ಲಕ್ಷ. 10 ಲಕ್ಷ. 50 ಲಕ್ಷ. ಶಾರದಾ ಅಷ್ಟು ದುಡ್ಡು ಹೇಳುವ ಹೊತ್ತಿಗೆ ಅಲ್ಲಿರುವವರೆಲ್ಲ ಬಾಯಿ ಮೇಲೆ ಬೆರಳಿಡ್ತಾರೆ. ರವೀಂದ್ರ ಶಾಕ್ ಆಗುತ್ತಾನೆ. ಅನಾಮಿಕ ಕೂಡ ತನ್ನ ಅತ್ತೆಯನ್ನು ನೋಡಿ ನಗುತ್ತಾ ಅಲ್ಲಿಂದ ಬಂದು ಬಿಡ್ತಾಳೆ. ತನ್ನ ಗಂಡ ಕೂಡಿಟ್ಟ ಸಂಪಾದಿಸಿದ ದುಡ್ಡು ಆಸ್ತಿಯೆಲ್ಲ ಸೇರಿದರೆ 25 ಲಕ್ಷ ರೂಪಾಯಿ ಆಗುತ್ತೆ. ಆದರೆ ಅನಾಮಿಕಳ ಮೇಲೆ ಕೋಪದಿಂದ ಶಾರದಾ 50 ಲಕ್ಷ ದುಡ್ಡು ಹೇಳಿರುತ್ತಾಳೆ. ರಮೇಶನಿಗೆ ಮೊದಲ ಸಲ ತನ್ನ ತಾಯಿಯ ಮೇಲೆ ಕೋಪ ಬರುತ್ತದೆ. ಏನಮ್ಮ ನೀನು ಈಗ ದುಡ್ಡು ಎಲ್ಲಿಂದ ಕಟ್ಟೋದು? ಮನೇಲಿ ಅಷ್ಟು ದುಡ್ಡಿಲ್ವಲ್ಲ? ಹೇ, ನಂಗೇನು ಗೊತ್ತಿಲ್ವಾ, ನಾನು ಅಲ್ಲಿ ಗೆಲ್ಬೇಕು ಅನ್ಕೊಂಡೆ ಅಷ್ಟೇ. ದುಡ್ಡು ಹೇಗಾದ್ರೂ ಏರ್ಪಾಟ್ ಮಾಡು. ನಂಗೆ ಅಗತ್ಯ ಇಲ್ಲಮ್ಮ. ನಿನ್ ಗೌರವಕ್ಕಾಗಿ ಈ ತರ ಹುಚ್ಚ ಕೆಲಸ ಮಾಡಿ ನನ್ನನ್ನ ದುಡ್ಡನ್ನ ಏರ್ಪಾಡು ಮಾಡು ಅಂದ್ರೆ ಹೇಗೆ? ಮೇಲಾಗಿ ಸಂಪಾದಿಸುವವರಿಗೆ ಗೊತ್ತಾಗುತ್ತೆ ದುಡ್ಡಿನ ಬೆಲೆ ಏನು ಅಂತ. ಹೀಗೇನಂತೀಯ ನೀನು? ಬೇಕು ಅಂದ್ರೆ ನನ್ನ ಹೆಂಡತಿನ ಕರ್ಕೊಂಡು ಮನೆ ಬಿಟ್ಟು ಹೋಗ್ತೀನಿ ಹೊರತು ದುಡ್ಡು ಮಾತ್ರ ಕಟ್ಟಲ್ಲ ಎಂದು ರಮೇಶ್ ತನ್ನ ಹೆಂಡತಿ ಅನಾಮಿಕಳನ್ನು ಕರೆದುಕೊಂಡು ಆ ಮನೆಯಿಂದ ಹೊರಗೆ ಹೊರಡುತ್ತಾನೆ. ಶಾರದಾ ಬೋರ್ ಅಂತ ಅಳುತ್ತಾಳೆ. ಇಷ್ಟರಲ್ಲಿ ಅನಾಮಿಕ ಮಧ್ಯದಲ್ಲಿ ಮಾತಾಡ್ತಾಳೆ. ನೋಡಿದ್ರ ಅತ್ತೆ, ದೇವ್ರು ಎಲ್ಲರಿಗೂ ಒಳ್ಳೇದೇ ಮಾಡ್ತಾನೆ, ಆದರೆ ಅವರ ನಡವಳಿಕೆಯಿಂದನೇ ಕೆಟ್ಟುವುದಾಗುವ ಅವಕಾಶವಿದೆ. ನಿಮಗೆ ಅಹಂಕಾರ, ಕೋಪ, ಗರ್ವ ಇದೆಲ್ಲ ಹೆಚ್ಚು. ಅದರಿಂದ ನೀವು ಪ್ರೇಮದಿಂದ ಇರಲಾರ್ರಿ. ನನಗೆ ಪ್ರೇಮನೇ ಹೆಚ್ಚು. ಅದಕ್ಕೆ ನಿಮ್ಮ ಹತ್ರ ಇಷ್ಟು ಮಾತು ಅಂತ ಇದ್ದರು ಸುಮ್ಮನಿದ್ದೆ. ಈ ದಿನ ನಿಮಗೆ ನಿಮ್ಮ ಮಗನೇ ಇಲ್ಲದೆ ಹೋಗ್ತಾ ಇದ್ದಾನೆ. ಅಮ್ಮ ಅನಾಮಿಕ, ನನ್ನನ್ನು ಕ್ಷಮಿಸಮ್ಮ, ನಾನು ತಪ್ಪು ಮಾಡಿದೆ. ಅವನಿಲ್ದೆ ನಾನು ಇರಲ್ಲಮ್ಮ, ನೀನಾದ್ರೂ ಹೇಳಮ್ಮ, ಅವನಿಗೆ ಎಲ್ಗೂ ಹೋಗ್ಬಿಡಾನು. ಇನ್ನು ಅತ್ತೆ ಪಶ್ಚಾತ್ತಾಪದಿಂದ ಸೊಸೆ ಸಂತೋಷ ಪಡುತ್ತಾಳೆ. ತನ್ನ ಗಂಡ ರಮೇಶ್ನನ್ನು ಒಪ್ಪಿಸಿ ಎಲ್ಲಿಗೂ ಹೋಗದಂತೆ ಮಾಡುತ್ತಾಳೆ. ತನ್ನ ತವರಿನವರನ್ನು ಒಪ್ಪಿಸಿ ಮತ್ತೆ 25 ಲಕ್ಷ ತಂದು ಅತ್ತೆಗೆ ಕೊಡುತ್ತಾಳೆ. ಅತ್ತೆ ಆ ಲಡ್ಡುವನ್ನು ಗೆಲ್ಲುತ್ತಾಳೆ. ಆದರೆ ಅನಾಮಿಕಳ ಹತ್ತಿರದಿಂದಲೇ ವಿನಾಯಕ ವಿಗ್ರಹಕ್ಕೆ ಪೂಜೆ ಮಾಡಿಸುತ್ತಾಳೆ. ಇನ್ನು ಆ ನಂತರ ಅತ್ತೆ ಸೊಸೆಯರಿಬ್ಬರು ಸಂತೋಷವಾಗಿ ಜೀವಿಸುತ್ತಾ ಇರ್ತಾರೆ.